ಬಡ ರೈತನ ಮಗನಿಗೆ ಕೆಲಸದ ನಿರೀಕ್ಷೆ. ಸಂದರ್ಶನಕ್ಕೆ ಹೋದಾಗ ಎದುರಿಗೆ ನಿಂತಿದ್ದಳು ಅವನ ಮೊದಲ ಪ್ರೀತಿ. ಬಡ ರೈತನ ಮಗನಾದ ಅಮನ್ ಕುಮಾರ್ ಕೇವಲ ಒಂದು ಉದ್ಯೋಗದ ನಿರೀಕ್ಷೆಯಿಂದ ಬೆಂಗಳೂರಿಗೆ ಬಂದಿದ್ದ. ಆದರೆ ಸಂದರ್ಶನದ ಕೊಠಡಿಯ ಬಾಗಿಲು ತೆರೆದ ಕ್ಷಣವೇ ಅವನ ಕಾಲಡಿಯ ನೆಲವೇ ಜಾರಿದಂತಾಯಿತು. ಏಕೆಂದರೆ ಅವನ ಸಂದರ್ಶನ ತೆಗೆದುಕೊಳ್ಳಲು ಕುಳಿತಿದ್ದವಳು ಬೇರೆ ಯಾರೂ ಅಲ್ಲ, ಅವನ ಮೊದಲ ಪ್ರೀತಿ ಮೀರಾ ಜೋಶಿ. ಅವಳು ಹೇಗೆ ಅದೇ ಕಂಪನಿಯ ಸೀನಿಯರ್ HR ಮ್ಯಾನೇಜರ್ ಆದಳು? ಅಮನ್ ಮಾತ್ರ ಏಕೆ ಇನ್ನೂ ಉದ್ಯೋಗಕ್ಕಾಗಿ ಅಲೆದಾಡುತ್ತಿದ್ದ? ಅವರಿಬ್ಬರ ಜೀವನದಲ್ಲಿ ಅಂದು ಏನಾಗಿತ್ತು? ಈ ಕಥೆಯನ್ನು ಕೊನೆಯವರೆಗೂ ತಪ್ಪದೇ ಕೇಳಿ. ನಿಮಗೆ ಇಂತಹ ಭಾವನಾತ್ಮಕ ಮತ್ತು ಸಸ್ಪೆನ್ಸ್ನಿಂದ ಕೂಡಿದ ಕಥೆಗಳು ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಹಾಗಾದರೆ ಬನ್ನಿ, ಇಂದಿನ ಕಥೆಯನ್ನು ಆರಂಭಿಸೋಣ. ಬೆಂಗಳೂರಿನ ಬೆಳಗ್ಗೆ ಎಂದಿನಂತೆ ವೇಗವಾಗಿ ಸಾಗುತ್ತಿತ್ತು. ವೈಟ್ಫೀಲ್ಡ್ IT ಪಾರ್ಕ್ನತ್ತ ಹೋಗುವ ರಸ್ತೆಗಳಲ್ಲಿ ಕಚೇರಿಗೆ ತೆರಳುವ ಜನರ ಸಂಖ್ಯೆ ಹೆಚ್ಚಾಗುತ್ತಿತ್ತು. ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಚೇರಿಗಳ ಮುಂದೆ ದುಬಾರಿ ಕಾರುಗಳು ಒಂದರ ಹಿಂದೆ ಒಂದರಂತೆ ನಿಲ್ಲುತ್ತಿದ್ದವು. ಪ್ರತಿಯೊಬ್ಬರೂ ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳುವ ಓಟದಲ್ಲಿದ್ದರು. ಅದೇ ಜನಸಂದಣಿಯ ನಡುವೆ ಒಬ್ಬ ಸಣ್ಣ ಮೈಕಟ್ಟಿನ ಯುವಕ ಹಳೆಯ ಬ್ಯಾಗ್ವೊಂದನ್ನು ಹೆಗಲ ಮೇಲೆ ಹಾಕಿಕೊಂಡು ನಿಧಾನವಾಗಿ ನಡೆಯುತ್ತಿದ್ದ. ಅವನ ಹೆಸರು ಅಮನ್ ಕುಮಾರ್. ಅಮನ್ ಜಾರ್ಖಂಡ್ನ ದರ್ಭಂಗಾ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಅವನ ತಂದೆ ಮಹೇಶ್ ಯಾದವ್ 2 ಬಿಘಾ ಜಮೀನಿನಲ್ಲಿ ಕೃಷಿ ಮಾಡುತ್ತಿದ್ದರು. ಒಮ್ಮೆ ಮಳೆ ಕಡಿಮೆಯಾಗುತ್ತಿತ್ತು, ಮತ್ತೊಮ್ಮೆ ಬೆಳೆ ಸಂಪೂರ್ಣ ನಾಶವಾಗುತ್ತಿತ್ತು. ಮನೆಯ ಖರ್ಚು ಸಾಗಿಸುವುದೇ ಕಷ್ಟವಾಗಿತ್ತು. ಅವನ ತಾಯಿ ಕವಿತಾದೇವಿ ಹಳ್ಳಿಯ ಮಹಿಳೆಯರ ಬಟ್ಟೆಗಳನ್ನು ಹೊಲಿದು ಸ್ವಲ್ಪ ಹಣ ಸಂಪಾದಿಸುತ್ತಿದ್ದರು. ಆದರೆ ಅವರಿಬ್ಬರಿಗೂ ಒಂದೇ ಆಸೆ, ನಮ್ಮ ಮಗ ಚೆನ್ನಾಗಿ ಓದಿ ಒಳ್ಳೆಯ ಉದ್ಯೋಗ ಪಡೆಯಬೇಕು, ಮುಂದಿನ ಪೀಳಿಗೆ ಬಡತನದ ನೋವನ್ನು ಅನುಭವಿಸಬಾರದು. ಅಮನ್ ಬಾಲ್ಯದಿಂದಲೇ ಓದಿನಲ್ಲಿ ಚುರುಕಾಗಿದ್ದ. ಸರ್ಕಾರಿ ಶಾಲೆಯಿಂದ ಇಂಜಿನಿಯರಿಂಗ್ ಕಾಲೇಜಿನವರೆಗೆ ಪ್ರತಿಯೊಂದು ಪರೀಕ್ಷೆಯನ್ನು ತನ್ನ ಪರಿಶ್ರಮದಿಂದ ಪಾಸಾಗಿದ್ದ. ಕಾಲೇಜಿನ ಅಂತಿಮ ವರ್ಷದಲ್ಲಿ ಹಲವಾರು ದೊಡ್ಡ ಕಂಪನಿಗಳು ಕ್ಯಾಂಪಸ್ ಪ್ಲೇಸ್ಮೆಂಟ್ಗಾಗಿ ಬಂದಿದ್ದವು. ಆದರೆ ಅದೇ ಸಮಯದಲ್ಲಿ ಅವನ ತಂದೆ ಗಂಭೀರವಾಗಿ ಅಸ್ವಸ್ಥರಾದರು. ಅಮನ್ ಓದಿನ ಜೊತೆಗೆ ಆಸ್ಪತ್ರೆ ಮತ್ತು ಮನೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳಬೇಕಾಯಿತು. ಅವನ ಗಮನ ಓದಿನಿಂದ ದೂರವಾಯಿತು. ಪರಿಣಾಮವಾಗಿ ಕ್ಯಾಂಪಸ್ ಪ್ಲೇಸ್ಮೆಂಟ್ನ ಅವಕಾಶವನ್ನು ಕಳೆದುಕೊಂಡ. ಆದರೆ ಪದವಿ ಮುಗಿದ ನಂತರವೂ ಅವನು ಸೋಲಲಿಲ್ಲ. ದೇಶದ ವಿವಿಧ ಕಂಪನಿಗಳಿಗೆ ಅರ್ಜಿ ಕಳುಹಿಸಿದ. ಹಲವಾರು ಕಡೆ ಸಂದರ್ಶನಗಳನ್ನು ಎದುರಿಸಿದ. ಆದರೆ ಪ್ರತಿ ಬಾರಿಯೂ ಒಂದಲ್ಲ ಒಂದು ಸಮಸ್ಯೆ ಎದುರಾಗುತ್ತಿತ್ತು. ಎಲ್ಲೋ ಅನುಭವ ಕೇಳುತ್ತಿದ್ದರು, ಇನ್ನೆಲ್ಲೋ ಅಭ್ಯರ್ಥಿಯನ್ನು ಮೊದಲೇ ಆಯ್ಕೆ ಮಾಡಿಕೊಂಡಿರುತ್ತಿದ್ದರು. ಪ್ರತಿಯೊಂದು ಸೋಲಿನ ನಂತರವೂ ಅವನಿಗೆ ತಾಯಿಯ ಮಾತು ನೆನಪಾಗುತ್ತಿತ್ತು. ಪರಿಶ್ರಮ ಎಂದಿಗೂ ದಾರಿ ತಪ್ಪುವುದಿಲ್ಲ ಮಗನೇ, ಗುರಿ ತಲುಪಲು ಸ್ವಲ್ಪ ಸಮಯ ಬೇಕಾಗಬಹುದು ಅಷ್ಟೇ. ದಿನಗಳ ಹಿಂದೆ ಅಮನ್ನ ಮೊಬೈಲ್ಗೆ ಒಂದು ಇಮೇಲ್ ಬಂದಿತ್ತು. ಬೆಂಗಳೂರಿನ ಜತ್ ಗ್ಲೋಬಲ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಸಂದರ್ಶನಕ್ಕೆ ಆಹ್ವಾನ ಬಂದಿತ್ತು. ಇಮೇಲ್ ಓದಿದ ಕ್ಷಣವೇ ಅವನ ಹೃದಯ ಜೋರಾಗಿ ಬಡಿದಿತ್ತು. ಅವನು ದಿನಾಂಕ ಮತ್ತು ಸಮಯವನ್ನು ಹಲವಾರು ಬಾರಿ ಓದಿದ. ಎಲ್ಲೋ ಇದು ಕನಸಾಗಿರಬಹುದೇ? ಅದೇ ಸಂಜೆ ಹಳ್ಳಿಯಿಂದ ಬೆಂಗಳೂರಿಗೆ ಹೋಗುವ ರೈಲಿನ ಸಾಮಾನ್ಯ ಟಿಕೆಟ್ ಖರೀದಿಸಿದ. ಅವನ ಬಳಿ ಪ್ರಯಾಣ ಮತ್ತು 2-3 ದಿನಗಳ ಖರ್ಚಿಗೆ ಸಾಕಾಗುವಷ್ಟು ಮಾತ್ರ ಹಣವಿತ್ತು. ರೈಲಿನಲ್ಲಿ ಇಡೀ ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ. ಮತ್ತೆ ಮತ್ತೆ ತನ್ನ ಫೈಲ್ ತೆಗೆದು ಪ್ರಮಾಣಪತ್ರಗಳನ್ನು ನೋಡುತ್ತಿದ್ದ. ಕೆಲವೊಮ್ಮೆ ರೆಸ್ಯೂಮ್ ಓದುತ್ತಿದ್ದ. ಮತ್ತೊಮ್ಮೆ ಸಂದರ್ಶನದಲ್ಲಿ ಕೇಳಬಹುದಾದ ಪ್ರಶ್ನೆಗಳನ್ನು ಮನಸ್ಸಿನಲ್ಲೇ ಪುನರಾವರ್ತಿಸುತ್ತಿದ್ದ. ಕಿಟಕಿಯ ಹೊರಗೆ ವೇಗವಾಗಿ ಹಾದು ಹೋಗುತ್ತಿದ್ದ ರೈಲು ನಿಲ್ದಾಣಗಳನ್ನು ನೋಡುತ್ತಾ ಅವನು ಮನಸ್ಸಿನಲ್ಲಿ ದೇವರನ್ನು ಪ್ರಾರ್ಥಿಸಿದ. ಈ ಬಾರಿ ನನ್ನನ್ನು ಖಾಲಿ ಕೈಯಲ್ಲಿ ಹಿಂದಿರುಗಿಸಬೇಡ. ಬೆಳಗ್ಗೆ ಬೆಂಗಳೂರಿನ ರೈಲು ನಿಲ್ದಾಣಕ್ಕೆ ಇಳಿದಾಗ ಅಮನ್ಗೆ ತಾನು ಸಂಪೂರ್ಣ ಹೊಸ ಜಗತ್ತಿಗೆ ಬಂದಂತೆ ಅನಿಸಿತು. ವಿಶಾಲ ರಸ್ತೆಗಳು, ವೇಗವಾಗಿ ಓಡುತ್ತಿದ್ದ ಮೆಟ್ರೋ, ಎಲ್ಲೆಡೆ ಓಡಾಡುತ್ತಿದ್ದ ಜನರು ಮತ್ತು ದೂರದವರೆಗೆ ಕಾಣಿಸುತ್ತಿದ್ದ ಎತ್ತರದ ಕಟ್ಟಡಗಳು. ಸ್ಟೇಷನ್ ಹೊರಗೆ ಒಂದು ಸಣ್ಣ ಅಂಗಡಿಯಿಂದ 10 ರೂಪಾಯಿಯ ಚಹಾ ತೆಗೆದುಕೊಂಡ. ಚಹಾ ಕುಡಿಯುತ್ತಾ ಮೊಬೈಲ್ನಲ್ಲಿ ಕಂಪನಿಯ ವಿಳಾಸ ನೋಡಿದ. ನಂತರ ಬಸ್ ಹಿಡಿದು ಕಂಪನಿಯತ್ತ ಹೊರಟ. ಬಸ್ನ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಾಗ ಅವನಿಗೆ ತನ್ನ ಕಾಲೇಜಿನ ದಿನಗಳು ನೆನಪಾದವು. ಅದೇ ಕಾಲೇಜಿನಲ್ಲಿ ಅವನಿಗೆ ಮೊದಲ ಬಾರಿಗೆ ಮೀರಾ ಜೋಶಿ ಪರಿಚಯವಾಗಿದ್ದಳು. ಮೀರಾ ಓದಿನಲ್ಲಿ ತುಂಬಾ ಬುದ್ಧಿವಂತಳಾಗಿದ್ದಳು. ಸ್ವಭಾವದಲ್ಲಿ ಶಾಂತವಾಗಿದ್ದಳು. ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಸಿದ್ಧಳಾಗಿರುತ್ತಿದ್ದಳು. ಅವರಿಬ್ಬರೂ ಒಂದೇ ಪ್ರಾಜೆಕ್ಟ್ ತಂಡದಲ್ಲಿದ್ದರು. ಮೊದಲು ಸ್ನೇಹವಾಗಿದ್ದ ಸಂಬಂಧ ನಿಧಾನವಾಗಿ ಗಾಳವಾಗುತ್ತಾ ಹೋಯಿತು. ಒಬ್ಬರು ಏನು ಹೇಳದಿದ್ದರೂ ಮತ್ತೊಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಹತ್ತಿರವಾಗಿದ್ದರು. ಆದರೆ ತಮ್ಮ ಸಂಬಂಧಕ್ಕೆ ಎಂದಿಗೂ ಹೆಸರಿಟ್ಟಿರಲಿಲ್ಲ. ಅಮನ್ ಮೊದಲು ತನ್ನ ಕಾಲಿನ ಮೇಲೆ ನಿಲ್ಲಲು ಬಯಸಿದ್ದ. ಕಾಲೇಜಿನ ಕೊನೆಯ ದಿನ ಅವನು ಮೀರಾಗೆ ಹೇಳಿದ್ದ, ನನಗೆ ಮೊದಲು ಒಂದು ಒಳ್ಳೆಯ ಕೆಲಸ ಸಿಗಲಿ. ನಂತರ ಮೊದಲಿಗೆ ನಿಮ್ಮ ಮನೆಗೆ ಬಂದು ನಿಮ್ಮ ಅಪ್ಪನ ಬಳಿ ನಿನ್ನ ಕೈ ಕೇಳುತ್ತೇನೆ. ಮೀರಾ ನಗುತ್ತಾ ಹೇಳಿದ್ದಳು, ನಾನು ಕಾಯುತ್ತೇನೆ. ಆದರೆ ಅದೇ ರಾತ್ರಿ ಅಮನ್ನ ತಂದೆಗೆ ಹೃದಯಾಘಾತವಾಯಿತು. ಅಮನ್ ಯಾರಿಗೂ ಸರಿಯಾಗಿ ವಿದಾಯ ಹೇಳಲು ಸಾಧ್ಯವಾಗದೆ ಹಳ್ಳಿಗೆ ಹಿಂದಿರುಗಬೇಕಾಯಿತು. ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಅವನ ಮೊಬೈಲ್ ಕೂಡ ಹಾಳಾಯಿತು. ಫೋನ್ನಲ್ಲಿದ್ದ ಸಂಖ್ಯೆಗಳೆಲ್ಲ ಕಳೆದು ಹೋದವು. ಜೀವನದ ಹೋರಾಟದಲ್ಲಿ ಇಬ್ಬರ ಸಂಪರ್ಕ ಸಂಪೂರ್ಣವಾಗಿ ಕಡಿದು ಹೋಯಿತು. ಸುಮಾರು 1 ಗಂಟೆಯ ನಂತರ ಬಸ್ ವೈಟ್ಫೀಲ್ಡ್ IT ಪಾರ್ಕ್ ತಲುಪಿತು.
ಅಮನ್ ಎದುರಿನ ವಿಶಾಲ ಗಾಜಿನ ಕಟ್ಟಡವನ್ನು ನೋಡಿದ. ಅದರ ಮೇಲೆ ಜತ್ ಗ್ಲೋಬಲ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಎಂದು ಬರೆಯಲಾಗಿತ್ತು. ಕೆಲವು ಕ್ಷಣ ಅಲ್ಲೇ ನಿಂತ. ತನ್ನ ಶರ್ಟ್ನ ಮಡಿಕೆಗಳನ್ನು ಸರಿಪಡಿಸಿಕೊಂಡ. ಶೂಗಳ ಮೇಲಿದ್ದ ಧೂಳನ್ನು ಕೈಯಿಂದ ಒರೆಸಿಕೊಂಡ. ಆಳವಾಗಿ ಉಸಿರೆಳೆದು ಒಳಗೆ ಹೋದ. ರಿಸೆಪ್ಷನ್ನಲ್ಲಿ ಕುಳಿತಿದ್ದ ಉದ್ಯೋಗಿ ನಗುತ್ತಾ ಅವನನ್ನು ಸ್ವಾಗತಿಸಿದ. ಗುರುತಿನ ಚೀಟಿ ಪರಿಶೀಲಿಸಿ ವಿಸಿಟರ್ ಕಾರ್ಡ್ ನೀಡಿದ. ನಂತರ 5ನೇ ಮಹಡಿಯ ಸಂದರ್ಶನ ಹಾಲ್ಗೆ ಕಳುಹಿಸಿದ. ಅಲ್ಲಿ ಈಗಾಗಲೇ ಸುಮಾರು 15 ಅಭ್ಯರ್ಥಿಗಳು ಕುಳಿತಿದ್ದರು. ಯಾರೋ ಲ್ಯಾಪ್ಟಾಪ್ನಲ್ಲಿ ನೋಟ್ಸ್ ನೋಡುತ್ತಿದ್ದರು. ಯಾರೋ ಇಂಗ್ಲಿಷ್ನಲ್ಲಿ ತಮ್ಮನ್ನೇ ಪ್ರಶ್ನಿಸಿಕೊಂಡು ಉತ್ತರಿಸುತ್ತಿದ್ದರು. ಅಮನ್ ಮೌನವಾಗಿ ಒಂದು ಮೂಲೆಯ ಕುರ್ಚಿಯಲ್ಲಿ ಕುಳಿತು ತನ್ನ ಫೈಲ್ ತೆರೆದು ದಾಖಲೆಗಳನ್ನು ಮತ್ತೊಮ್ಮೆ ಪರಿಶೀಲಿಸಿದ. ಸುಮಾರು ಅರ್ಧ ಗಂಟೆಯ ನಂತರ ಒಬ್ಬ ಉದ್ಯೋಗಿ ಕೂಗಿದ, ಮಿಸ್ಟರ್ ಅಮನ್ ಕುಮಾರ್, ನಿಮ್ಮ ಸರದಿ ಬಂದಿದೆ. ಅಮನ್ ನಿಧಾನವಾಗಿ ಎದ್ದ. ಕೈಗಳಲ್ಲಿ ಸ್ವಲ್ಪ ಆತಂಕವಿತ್ತು. ಆದರೆ ಮುಖದಲ್ಲಿ ಆತ್ಮವಿಶ್ವಾಸವೂ ಇತ್ತು. ಬಾಗಿಲಿಗೆ ಸಣ್ಣದಾಗಿ ತಟ್ಟಿದ. ಒಳಗಿನಿಂದ ಧ್ವನಿ ಕೇಳಿಸಿತು, ಕಮ್ ಇನ್. ಅಮನ್ ಬಾಗಿಲು ತೆರೆದ. ಮುಂದೆ ಉದ್ದನೆಯ ಮೇಜಿನ ಆಚೆ 3 ಕುಳಿತಿದ್ದರು. ಮಧ್ಯದಲ್ಲಿ ಕುಳಿತಿದ್ದ ಮಹಿಳೆ ಕೆಲವು ಫೈಲ್ಗಳನ್ನು ನೋಡುತ್ತಿದ್ದಳು. ಅವಳು ತಲೆ ಎತ್ತಿದ ಕ್ಷಣ ಅವಳ ಕಣ್ಣುಗಳು ನೇರವಾಗಿ ಅಮನ್ನ ಕಣ್ಣುಗಳನ್ನು ಎದುರಿಸಿದವು. ಇಬ್ಬರು ಕೆಲವು ಕ್ಷಣ ಸಂಪೂರ್ಣವಾಗಿ ಸ್ತಬ್ಧರಾದರು. ಅಮನ್ನ ತುಟಿಗಳಿಂದ ಒಂದೇ ಒಂದು ಪದ ಹೊರಬಂತು, ಮೀರಾ. ಆ ಮಹಿಳೆಯ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಅವಳ ಕೈಯಲ್ಲಿದ್ದ ಪೆನ್ ನಿಧಾನವಾಗಿ ಮೇಜಿನ ಮೇಲೆ ಬಿತ್ತು. ಅವಳು ನಿಜವಾಗಿಯೂ ಮೀರಾ ಜೋಶಿಯಾಗಿದ್ದಳು, ಅಮನ್ನ ಮೊದಲ ಪ್ರೀತಿ. ಸಂದರ್ಶನ ಕೊಠಡಿಯಲ್ಲಿ ಕೆಲ ಕ್ಷಣಗಳ ಕಾಲ ಅಂತಹ ಮೌನ ಆವರಿಸಿತು. ಸಮಯವೇ ನಿಂತು ಹೋದಂತೆ. ಅಮನ್ಗೆ ನಂಬಲಾಗಲಿಲ್ಲ. ಯಾರೊಂದಿಗೆ ಜೀವನದ ಅತ್ಯಂತ ಸುಂದರ ಕನಸುಗಳನ್ನು ಕಂಡಿದ್ದನೋ ಅದೇ ಹುಡುಗಿ ಇಂದು ತನ್ನ ಸಂದರ್ಶನ ಪ್ಯಾನೆಲ್ನಲ್ಲಿ ಕುಳಿತಿದ್ದಳು. ಮೀರಾಳ ಮನಸ್ಸಿನಲ್ಲೂ ವರ್ಷಗಳ ಹಿಂದಿನ ನೆನಪುಗಳು ಮಿಂಚಿನಂತೆ ಓಡಿದವು. ಕಾಲೇಜಿನ ಲೈಬ್ರರಿ, ಕ್ಯಾಂಟೀನ್ನ ಚಹಾ, ಪ್ರಾಜೆಕ್ಟ್ಗಾಗಿ ಒಟ್ಟಿಗೆ ಕಳೆದ ಸಂಜೆಗಳು ಮತ್ತು ಕೊನೆಯ ದಿನ ಅಮನ್ ಯಾವುದೇ ಮಾತಿಲ್ಲದೆ ಏಕಾಏಕಿ ಕಾಣೆಯಾಗಿದ್ದದ್ದು. ಆದರೆ ಮುಂದಿನ ಕ್ಷಣವೇ ಮೀರಾ ತನ್ನನ್ನು ತಾನು ನಿಯಂತ್ರಿಸಿಕೊಂಡಳು. ಅವಳು ಈಗ ದೊಡ್ಡ ಕಂಪನಿಯ ಸೀನಿಯರ್ HR ಮ್ಯಾನೇಜರ್ ಆಗಿದ್ದಳು. ಭಾವನೆಗಳ ಬದಲಿಗೆ ಮುಖದಲ್ಲಿ ವೃತ್ತಿಪರ ನಗು ಮೂಡಿತು. ಅವಳು ನಿಧಾನವಾಗಿ ಹೇಳಿದಳು, ಮಿಸ್ಟರ್ ಅಮನ್, ದಯವಿಟ್ಟು ಕುಳಿತುಕೊಳ್ಳಿ. ಅಮನ್ ತಲೆಯಾಡಿಸಿ ಎದುರಿನ ಕುರ್ಚಿಯಲ್ಲಿ ಕುಳಿತ. ಅವನ ಹೃದಯ ಜೋರಾಗಿ ಬಡಿದರೂ ಮುಖದಲ್ಲಿ ಯಾವುದೇ ಭಾವನೆ ತೋರಿಸಲಿಲ್ಲ. ಅವನಿಗೆ ಅರ್ಥವಾಗಿತ್ತು, ಇದು ಕಚೇರಿ, ಕಾಲೇಜಲ್ಲ. ಇಲ್ಲಿ ಭಾವನೆಗಳಿಗಿಂತ ಜವಾಬ್ದಾರಿಗಳಿಗೆ ಹೆಚ್ಚು ಬೆಲೆ. ಮೀರಾಳ ಜೊತೆಗೆ ಕಂಪನಿಯ ಟೆಕ್ನಿಕಲ್ ಡೈರೆಕ್ಟರ್ ರೋಹಿತ್ ಶರ್ಮಾ ಮತ್ತು ಆಪರೇಷನ್ ಹೆಡ್ ಪೂಜಾ ವರ್ಮಾ ಕೂಡ ಕುಳಿತಿದ್ದರು. ಮೊದಲು ರೋಹಿತ್ ಅಮನ್ನ ರೆಸ್ಯೂಮ್ ನೋಡಿದರು. ನಿಮ್ಮ ಅಕಾಡೆಮಿಕ್ ದಾಖಲೆ ತುಂಬಾ ಚೆನ್ನಾಗಿದೆ. ಆದರೆ ಪದವಿಯ ನಂತರ ಸುಮಾರು 2 ವರ್ಷಗಳ ಗ್ಯಾಪ್ ಏಕೆ? ಅಮನ್ ಯಾವುದೇ ಹಿಂಜರಿಕೆಯಿಲ್ಲದೆ ಉತ್ತರಿಸಿದ, ಸರ್, ನನ್ನ ತಂದೆಯ ಆರೋಗ್ಯ ತುಂಬಾ ಹದಗೆಟ್ಟಿತ್ತು. ಕೃಷಿಯಲ್ಲೂ ನಷ್ಟವಾಗಿತ್ತು. ಮನೆಯ ಜವಾಬ್ದಾರಿ ನನ್ನ ಮೇಲೆ ಬಂತು. ಕೆಲವು ತಿಂಗಳು ಮಕ್ಕಳಿಗೆ ಟ್ಯೂಷನ್ ಹೇಳಿದೆ. ಆನ್ಲೈನ್ನಲ್ಲಿ ಸಣ್ಣ ಸಣ್ಣ ಪ್ರಾಜೆಕ್ಟ್ಗಳನ್ನು ಮಾಡಿದೆ. ಜೊತೆಗೆ ಉದ್ಯೋಗಕ್ಕಾಗಿ ತಯಾರಿ ಮುಂದುವರಿಸಿದೆ. ಕೊಠಡಿಯಲ್ಲಿ ಕೆಲವು ಕ್ಷಣ ಮೌನ ಆವರಿಸಿತು. ಅವನ ಉತ್ತರದಲ್ಲಿ ಯಾವುದೇ ಕೃತಕತೆ ಇರಲಿಲ್ಲ. ಪ್ರತಿಯೊಂದು ಮಾತಿನಲ್ಲೂ ಸತ್ಯವಿತ್ತು. ನಂತರ ಟೆಕ್ನಿಕಲ್ ಪ್ರಶ್ನೆಗಳು ಆರಂಭವಾದವು. ಡೇಟಾ ಮ್ಯಾನೇಜ್ಮೆಂಟ್, ಸಾಫ್ಟ್ವೇರ್ ಡಿಸೈನ್, ಸಮಸ್ಯೆ ಪರಿಹಾರ ಮತ್ತು ಟೀಮ್ವರ್ಕ್ಗೆ ಸಂಬಂಧಿಸಿದ ಹಲವಾರು ಪ್ರಶ್ನೆಗಳನ್ನು ಕೇಳಲಾಯಿತು. ಅಮನ್ ಪ್ರತಿಯೊಂದು ಪ್ರಶ್ನೆಗೂ ಶಾಂತವಾಗಿ ಮತ್ತು ಆತ್ಮವಿಶ್ವಾಸದಿಂದ ಉತ್ತರಿಸಿದ. ಉತ್ತರ ಗೊತ್ತಿಲ್ಲದ ಕಡೆ ನೇರವಾಗಿ ಹೇಳಿದ, ಈ ವಿಷಯದ ಬಗ್ಗೆ ನನ್ನ ಜ್ಞಾನ ಸೀಮಿತವಾಗಿದೆ. ಆದರೆ ಕಲಿಯಲು ನಾನು ಯಾವಾಗಲೂ ಸಿದ್ಧನಿದ್ದೇನೆ. ರೋಹಿತ್ ಪೂಜಾಳ ಕಡೆ ನೋಡಿ ನಗುತ್ತಾ ಹೇಳಿದರು, ಪ್ರಾಮಾಣಿಕವಾಗಿ ಉತ್ತರಿಸುವುದು ಪ್ರತಿಯೊಬ್ಬ ಅಭ್ಯರ್ಥಿಯ ಕೈಯಲ್ಲಿರುವುದಿಲ್ಲ. ಆಗ ಮೊದಲ ಬಾರಿಗೆ ಮೀರಾ ಅಮನ್ಗೆ ಪ್ರಶ್ನೆ ಕೇಳಿದಳು, ಅಮನ್, ನಿಮ್ಮ ತಂಡ ಒಂದು ದೊಡ್ಡ ತಪ್ಪು ಮಾಡಿತು ಎಂದುಕೊಳ್ಳಿ. ಆದರೆ ಆ ತಪ್ಪಿನ ಹೊಣೆ ನಿಮ್ಮ ಮೇಲೆ ಬಂತು. ಆಗ ನೀವು ಏನು ಮಾಡುತ್ತೀರಿ? ಅಮನ್ ಕೆಲವು ಕ್ಷಣ ಯೋಚಿಸಿ ಉತ್ತರಿಸಿದ, ಮ್ಯಾಮ್, ತಪ್ಪು ನನ್ನದಾಗಿದ್ದರೆ ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ನನ್ನ ತಪ್ಪಲ್ಲದಿದ್ದರೂ ಮೊದಲು ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತೇನೆ. ಏಕೆಂದರೆ ಯಾವುದೇ ಕಂಪನಿಗೆ ವಾದಕ್ಕಿಂತ ಪರಿಹಾರವೇ ಮುಖ್ಯ. ಮೀರಾ ಅವನತ್ತ ನೋಡಿದಳು. ಇದೇ ಅಮನ್ ಅವಳಿಗೆ ಕಾಲೇಜಿನಲ್ಲೂ ಇಷ್ಟವಾಗಿದ್ದ, ಶಾಂತ, ಪ್ರಾಮಾಣಿಕ ಮತ್ತು ಜವಾಬ್ದಾರಿಯುತ. ಸುಮಾರು 40 ನಿಮಿಷಗಳ ಕಾಲ ಸಂದರ್ಶನ ನಡೆಯಿತು. ಕೊನೆಯಲ್ಲಿ ರೋಹಿತ್ ಹೇಳಿದರು, ಥ್ಯಾಂಕ್ ಯು ಅಮನ್, ನೀವು ಹೊರಗೆ ಕಾಯಿರಿ. ಅಂತಿಮ ನಿರ್ಧಾರವನ್ನು ಸ್ವಲ್ಪ ಸಮಯದ ನಂತರ ತಿಳಿಸುತ್ತೇವೆ. ಅಮನ್ ಮೂವರಿಗೂ ಧನ್ಯವಾದ ಹೇಳಿ ಹೊರಬಂದ. ಹೊರಗೆ ಕುಳಿತಿದ್ದ ಅಭ್ಯರ್ಥಿಗಳು ಅವನ ಮುಖವನ್ನು ಗಮನಿಸುತ್ತಿದ್ದರು. ಆದರೆ ಅಮನ್ ಯಾರಿಗೂ ಏನೂ ಹೇಳಲಿಲ್ಲ. ಒಂದು ಮೂಲೆಯಲ್ಲಿ ಕುಳಿತುಕೊಂಡ. ಅವನ ಮನಸ್ಸಿನಲ್ಲಿ ಸಂದರ್ಶನಕ್ಕಿಂತ ಹೆಚ್ಚಾಗಿ ಮೀರಾಳ ಮುಖವೇ ಸುತ್ತುತ್ತಿತ್ತು. ಅವಳು ನನ್ನನ್ನು ಗುರುತಿಸಿದ್ದಾಳೆಯೇ? ಅವಳ ಮನಸ್ಸಿನಲ್ಲಿ ಇನ್ನೂ ಯಾವುದಾದರೂ ಪ್ರಶ್ನೆ ಉಳಿದಿದೆಯೇ? ಇತ್ತ ಕಾನ್ಫರೆನ್ಸ್ ರೂಮಿನಲ್ಲಿ ಪ್ಯಾನೆಲ್ ಸದಸ್ಯರು ಚರ್ಚೆ ಆರಂಭಿಸಿದರು. ರೋಹಿತ್ ಹೇಳಿದರು, ಟೆಕ್ನಿಕಲ್ ಸ್ಕಿಲ್ ಚೆನ್ನಾಗಿದೆ, ಅನುಭವ ಕಡಿಮೆ, ಆದರೆ ಕಲಿಯುವ ಸಾಮರ್ಥ್ಯ ತುಂಬಾ ಬಲವಾಗಿದೆ. ಪೂಜಾ ಹೇಳಿದರು, ಅವನ ವರ್ತನೆ ನನಗೆ ಇಷ್ಟವಾಯಿತು. ಒತ್ತಡದಲ್ಲೂ ಗಾಬರಿಯಾಗಲಿಲ್ಲ. ಇಬ್ಬರ ದೃಷ್ಟಿಯೂ ಮೀರಾಳ ಕಡೆ ತಿರುಗಿತು. ಮೀರಾ ಫೈಲ್ ನೋಡಿದಳು. ನಂತರ ಸಂಪೂರ್ಣ ನಿಷ್ಪಕ್ಷಪಾತವಾಗಿ ಹೇಳಿದಳು,
ನನ್ನ ಅಭಿಪ್ರಾಯದಲ್ಲಿ ಅಮನ್ಗೆ ಒಂದು ಅವಕಾಶ ಕೊಡಬೇಕು. ಪ್ರೊಬೇಷನ್ನಲ್ಲಿ ಇಟ್ಟು ಅವನ ಸಾಮರ್ಥ್ಯವನ್ನು ಪರೀಕ್ಷಿಸಬಹುದು. ಅವಳು ಅಮನ್ನನ್ನು ಮೊದಲೇ ತಿಳಿದಿದ್ದಾಳೆ ಎಂದು ಯಾರಿಗೂ ಹೇಳಲಿಲ್ಲ. ತನ್ನ ವೈಯಕ್ತಿಕ ಸಂಬಂಧ ಕಂಪನಿಯ ನಿರ್ಧಾರದ ಮೇಲೆ ಪರಿಣಾಮ ಬೀಳಬಾರದು ಎಂದು ಅವಳು ಬಯಸಿದ್ದಳು. ಸುಮಾರು 20 ನಿಮಿಷಗಳ ನಂತರ HR ವಿಭಾಗದ ಒಬ್ಬ ಉದ್ಯೋಗಿ ಹೊರಗೆ ಬಂದ. ಮಿಸ್ಟರ್ ಅಮನ್ ಕುಮಾರ್. ಅಮನ್ ತಕ್ಷಣ ಎದ್ದ. ಉದ್ಯೋಗಿ ನಗುತ್ತಾ ಹೇಳಿದ, ಅಭಿನಂದನೆಗಳು. ನಿಮ್ಮನ್ನು 3 ತಿಂಗಳ ಪ್ರೊಬೇಷನ್ಗೆ ನೇಮಕ ಮಾಡಲಾಗಿದೆ. ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿದ್ದರೆ ಮುಂದಿನ ನೇಮಕಾತಿ ನೀಡಲಾಗುತ್ತದೆ. ಕೆಲವು ಕ್ಷಣ ಅಮನ್ಗೆ ಮಾತೇ ಬರಲಿಲ್ಲ. ಅವನ ಕಣ್ಣುಗಳು ತುಂಬಿಕೊಂಡವು. ಮೊದಲು ಅವನಿಗೆ ತನ್ನ ತಂದೆ ತಾಯಿಯ ಮುಖ ನೆನಪಾಯಿತು. ಅಲ್ಲೇ ನಿಂತುಕೊಂಡು ತಾಯಿಗೆ ಫೋನ್ ಮಾಡಿದ. ಫೋನ್ ಎತ್ತಿದ ತಕ್ಷಣ ತಾಯಿಯ ಧ್ವನಿ, ಹೌದು ಮಗನೇ. ಅಮನ್ನ ಧ್ವನಿ ಭಾವುಕವಾಯಿತು. ಅಮ್ಮ, ಕೆಲಸ ಸಿಕ್ಕಿದೆ. ಅತ್ತ ಕೆಲವು ಕ್ಷಣ ಮೌನವಿತ್ತು. ನಂತರ ತಾಯಿಯ ಅಳುವ ಧ್ವನಿ ಕೇಳಿಸಿತು. ಭೋಲೆನಾಥ್ ನಮ್ಮ ಪ್ರಾರ್ಥನೆ ಕೇಳಿದ್ದಾನೆ ಮಗನೇ. ಫೋನ್ ಇಡುವಾಗ ಅಮನ್ನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ಆದರೆ ಆ ಸಂಜೆ ಕಚೇರಿಯಿಂದ ಹೊರಬರುವಾಗ ಯಾರೋ ಅವನಿಗಾಗಿ ಕಾಯುತ್ತಿದ್ದಾರೆ ಎಂಬುದು ಅವನಿಗೆ ತಿಳಿದಿರಲಿಲ್ಲ. ಅವನ ಜೀವನ ಮತ್ತೊಮ್ಮೆ ಹಳೆಯ ದಾರಿಗೆ ಮರಳಲಿತ್ತು. ಸೋಮವಾರದ ಬೆಳಗ್ಗೆ ಬೆಂಗಳೂರಿನ ಆಕಾಶ ಸ್ವಲ್ಪ ಮೋಡಗಳಿಂದ ಆವೃತವಾಗಿತ್ತು. ವೈಟ್ಫೀಲ್ಡ್ IT ಪಾರ್ಕ್ನ ರಸ್ತೆಗಳು ಎಂದಿನಂತೆ ಬ್ಯುಸಿಯಾಗಿದ್ದವು. ಅದೇ ಜನರ ನಡುವೆ ಅಮನ್ ಕುಮಾರ್ ಮೊದಲ ಬಾರಿಗೆ ತನ್ನ ಹೊಸ ಉದ್ಯೋಗಕ್ಕೆ ಹೋಗುತ್ತಿದ್ದ. ಅವನ ಹೆಜ್ಜೆಗಳಲ್ಲಿ ಉತ್ಸಾಹವಿತ್ತು. ಹೃದಯದಲ್ಲಿ ಸ್ವಲ್ಪ ಆತಂಕವೂ ಇತ್ತು. ಇದು ಕೇವಲ ಉದ್ಯೋಗದ ಮೊದಲ ದಿನವಲ್ಲ, ಅವನ ಜೀವನದ ಹೊಸ ಆರಂಭವಾಗಿತ್ತು. ಕಚೇರಿಯ ಮುಖ್ಯ ದ್ವಾರದ ಬಳಿ ತಲುಪಿದಾಗ 2 ಕೈಗಳನ್ನು ಜೋಡಿಸಿ ಮನಸ್ಸಿನಲ್ಲಿ ದೇವರಿಗೆ ಧನ್ಯವಾದ ಹೇಳಿದ. ಸೆಕ್ಯೂರಿಟಿ ಗಾರ್ಡ್ ನಗುತ್ತಾ ಅವನ ID ಕಾರ್ಡ್ ಮಾಡಿ ಹೇಳಿದ, ವೆಲ್ಕಮ್ ಟು ಜತ್ ಗ್ಲೋಬಲ್ ಟೆಕ್ ಅಮನ್. ಅದು ಕೇಳಿದ ಕ್ಷಣ ಅವನ ಮುಖದಲ್ಲಿ ಸಣ್ಣ ನಗು ಮೂಡಿತು. ಹಳ್ಳಿಯ ಒಬ್ಬ ಸಾಮಾನ್ಯ ಯುವಕನಿಗೆ ಆ ಗೌರವ ಯಾವುದೇ ಪ್ರಶಸ್ತಿಗಿಂತ ಕಡಿಮೆ ಇರಲಿಲ್ಲ. HR ವಿಭಾಗದ ರಿಯಾ ಎಂಬ ಉದ್ಯೋಗಿ ಅವನನ್ನು ಹೊಸ ಉದ್ಯೋಗಿಗಳ ತರಬೇತಿ ಕೊಠಡಿಗೆ ಕರೆದುಕೊಂಡು ಹೋದಳು. ಅಲ್ಲಿ ಸುಮಾರು 10 ಹೊಸ ಉದ್ಯೋಗಿಗಳು ಕುಳಿತಿದ್ದರು. ಎಲ್ಲರೂ ಬೇರೆ ಬೇರೆ ರಾಜ್ಯಗಳಿಂದ ಬಂದವರಾಗಿದ್ದರು. ಯಾರಿಗೋ ಕುಟುಂಬದ ಜವಾಬ್ದಾರಿ ಹೊರುವ ಕನಸು, ಮತ್ತೊಬ್ಬರಿಗೆ ತಮ್ಮ ವೃತ್ತಿಜೀವನಕ್ಕೆ ಹೊಸ ರೆಕ್ಕೆಗಳನ್ನು ನೀಡುವ ಆಸೆ. ಅಮನ್ ಮೌನವಾಗಿ ಕೊನೆಯ ಸಾಲಿನಲ್ಲಿ ಕುಳಿತು ಕಂಪನಿಯ ನಿಯಮಗಳನ್ನು ಗಮನದಿಂದ ಕೇಳಿದ. ತರಬೇತಿ ಮುಗಿದ ನಂತರ ಎಲ್ಲ ಹೊಸ ಉದ್ಯೋಗಿಗಳನ್ನು ಬೇರೆ ಬೇರೆ ತಂಡಗಳಿಗೆ ಕಳುಹಿಸಲಾಯಿತು. ಅಮನ್ನ ನೇಮಕ ಸಾಫ್ಟ್ವೇರ್ ವಿಭಾಗದಲ್ಲಿ ಆಯಿತು. ಟೀಮ್ ಲೀಡರ್ ಕರಣ್ ಪಟೇಲ್ ನಗುತ್ತಾ ಅವನನ್ನು ಸ್ವಾಗತಿಸಿ ಹೇಳಿದರು, ಇಲ್ಲಿ ಡಿಗ್ರಿಗಿಂತ ಕಲಿಯುವ ಆಸೆ ಮುಖ್ಯ. ಪರಿಶ್ರಮ ಮಾಡಿದರೆ ಮುಂದೆ ಹೋಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಅಮನ್ ದಿನವಿಡೀ ಸಂಪೂರ್ಣ ಶ್ರದ್ಧೆಯಿಂದ ಕೆಲಸ ಕಲಿತ. ಯಾವುದೇ ವಿಷಯ ಅರ್ಥವಾಗದಿದ್ದರೆ ಹಿಂಜರಿಕೆಯಿಲ್ಲದೆ ಕೇಳುತ್ತಿದ್ದ. ಸಂಜೆಯ ವೇಳೆಗೆ ಕರಂಗೆ ಈ ಹುಡುಗ ನಿಜವಾಗಿಯೂ ಕಲಿಯಲು ಸಿದ್ಧನಿದ್ದಾನೆ ಎಂಬುದು ಅರ್ಥವಾಯಿತು. ಹೊರಡುವಾಗ ಅವರು ಹೇಳಿದರು, ಮೊದಲ ದಿನಕ್ಕೆ ನಿನ್ನ ಕಾರ್ಯಕ್ಷಮತೆ ಚೆನ್ನಾಗಿದೆ. ಇದೇ ರೀತಿ ಪರಿಶ್ರಮ ಮುಂದುವರಿಸು. ಇತ್ತ ಮೀರಾ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ದಿನದ ವರದಿಗಳನ್ನು ನೋಡುತ್ತಿದ್ದಳು. ಆದರೆ ಹಲವಾರು ಬಾರಿ ಅವಳ ದೃಷ್ಟಿ ಅಮನ್ ಕೆಲಸ ಮಾಡುತ್ತಿದ್ದ ಫ್ಲೋರ್ನತ್ತ ಹೋಗುತ್ತಿತ್ತು. ಆದರೂ ಅವಳು ತನ್ನನ್ನು ತಾನು ನೆನಪಿಸಿಕೊಳ್ಳುತ್ತಿದ್ದಳು, ನಾನು ಈಗ HR ಮ್ಯಾನೇಜರ್. ಕಚೇರಿಯಲ್ಲಿ ನನ್ನ ಪ್ರತಿಯೊಂದು ನಿರ್ಧಾರವೂ ನಿಷ್ಪಕ್ಷಪಾತವಾಗಿರಬೇಕು. ಆ ಕಾರಣದಿಂದಲೇ ಅವಳು ಇಡೀ ದಿನ ಅಮನ್ನೊಂದಿಗೆ ಯಾವುದೇ ವೈಯಕ್ತಿಕ ಮಾತು ಆಡಲಿಲ್ಲ. ಸಂಜೆ ಸುಮಾರು 6:30ಕ್ಕೆ ಕಚೇರಿ ಮುಗಿಯಿತು. ಉದ್ಯೋಗಿಗಳು ಒಬ್ಬೊಬ್ಬರಾಗಿ ಹೊರಗೆ ಹೋಗತೊಡಗಿದರು. ಅಮನ್ ಕೂಡ ಬ್ಯಾಗ್ ತೆಗೆದುಕೊಂಡು ಕೆಳಗೆ ಬಂದ. ಹೊರಗೆ ಸಣ್ಣ ಮಳೆ ಬಿದ್ದಿತ್ತು. ಅವನು ಬಸ್ ಸ್ಟಾಪ್ವರೆಗೆ ನಡೆದುಕೊಂಡೇ ಹೋಗೋಣ ಎಂದುಕೊಂಡ. ಅಷ್ಟರಲ್ಲಿ ಹಿಂದಿನಿಂದ ಪರಿಚಿತ ಧ್ವನಿ ಕೇಳಿಸಿತು, ಅಮನ್, ನಿನ್ನ ಬಳಿ 5 ನಿಮಿಷ ಸಮಯವಿದ್ದರೆ ನಾವು ಮಾತನಾಡಬಹುದೇ? ಅಮನ್ ತಿರುಗಿ ನೋಡಿದ. ಮುಂದೆ ಮೀರಾ ನಿಂತಿದ್ದಳು. ಅವಳ ಕೈಯಲ್ಲಿ ಛತ್ರಿ, ಮುಖದಲ್ಲಿ ಕಾಲೇಜಿನ ದಿನಗಳ ಅದೇ ಸರಳತೆ. ಇಬ್ಬರು ಕಚೇರಿಯಿಂದ ಸ್ವಲ್ಪ ದೂರದಲ್ಲಿದ್ದ ಸಣ್ಣ ಕಾಫಿ ಶಾಪ್ಗೆ ಹೋದರು. ಕೆಲವು ಕ್ಷಣ ಇಬ್ಬರು ಮೌನವಾಗಿ ಕುಳಿತಿದ್ದರು. ನಂತರ ಮೀರಾ ನಗುತ್ತಾ ಹೇಳಿದಳು, ಇಷ್ಟು ವರ್ಷಗಳ ನಂತರ ಮತ್ತೆ ಭೇಟಿಯಾಗುತ್ತೇವೆ ಎಂದು ಎಂದಿಗೂ ಯೋಚಿಸಿರಲಿಲ್ಲ. ಅಮನ್ ನಿಧಾನವಾಗಿ ಉತ್ತರಿಸಿದ, ನಾನು ಇಲ್ಲ. ಆದರೆ ಒಂದು ವಿಷಯದ ಬಗ್ಗೆ ನನಗೆ ಯಾವಾಗಲೂ ಬೇಸರವಿತ್ತು. ನಾನು ಯಾವುದೇ ಮಾತಿಲ್ಲದೆ ಹೋಗಿಬಿಟ್ಟೆ. ಮೀರಾ ಅವನತ್ತ ನೋಡಿದಳು. ಆ ದಿನ ನಿಜವಾಗಿಯೂ ಏನಾಯಿತು? ನಾನು ಹಲವು ದಿನಗಳವರೆಗೆ ನಿನಗಾಗಿ ಕಾಯುತ್ತಿದ್ದೆ. ನಿನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ನಿನ್ನ ಸ್ನೇಹಿತರನ್ನು ಕೇಳಿದೆ. ಯಾರಿಗೂ ಏನೂ ಗೊತ್ತಿರಲಿಲ್ಲ. ಅಮನ್ ಆಳವಾಗಿ ಉಸಿರೆಳೆದ. ಅವನ ಕಣ್ಣುಗಳಲ್ಲಿ ತನ್ನ ಹಳ್ಳಿಯ ನೆನಪುಗಳು ಮೂಡಿದವು. ಆ ರಾತ್ರಿ ಅಪ್ಪನಿಗೆ ಹೃದಯಾಘಾತವಾಯಿತು. ಆಸ್ಪತ್ರೆ ಸಾಲ, ಕೃಷಿ ಎಲ್ಲವೂ ಒಂದೇ ಸಮಯದಲ್ಲಿ ಕುಸಿದು ಬಿದ್ದವು. ನನ್ನ ಬಳಿ ಮೊಬೈಲ್ ರೀಚಾರ್ಜ್ ಮಾಡಲು ಕೂಡ ಹಣ ಇರಲಿಲ್ಲ. ನಂತರ ಫೋನ್ ಕೂಡ ಹಾಳಾಯಿತು. ನಿನ್ನನ್ನು ಸಂಪರ್ಕಿಸಲು ತುಂಬಾ ಪ್ರಯತ್ನಿಸಿದೆ. ಆದರೆ ಅಷ್ಟರೊಳಗೆ ನಿನ್ನ ನಂಬರ್ ಬದಲಾಗಿತ್ತು. ನೀನು ನಿನ್ನ ಜೀವನದಲ್ಲಿ ಮುಂದೆ ಹೋಗಿರಬಹುದು ಎಂದುಕೊಂಡೆ. ಅಮನ್ನ ಮಾತು ಕೇಳುತ್ತಾ ಮೀರಾಳ ಕಣ್ಣುಗಳು ಒದ್ದೆಯಾದವು. ಅವಳು ನಿಧಾನವಾಗಿ ಹೇಳಿದಳು, ನೀನು ನನ್ನನ್ನು ಮರೆತು ಬಿಟ್ಟೆ ಎಂದು ನಾನು ಭಾವಿಸಿದ್ದೆ. ಬಹುಶಃ ನಾವು ಇಬ್ಬರೂ ಒಬ್ಬರನ್ನೊಬ್ಬರು ತಪ್ಪಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ. ಪರಿಸ್ಥಿತಿಯನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆವು.
ಹೊರಗೆ ಮಳೆ ಜೋರಾಯಿತು. ಕಾಫಿಯ ಬಿಸಿ ಹೊಗೆ ಗಾಳಿಯಲ್ಲಿ ಬೆರೆತು ಹೋಗುತ್ತಿತ್ತು. ವರ್ಷಗಳ ದೂರ ನಿಧಾನವಾಗಿ ಕರಗುತ್ತಿರುವಂತೆ ಅನಿಸಿತು. ಮೀರಾ ನಗುತ್ತಾ ಕೇಳಿದಳು, ಒಂದು ಮಾತು ಹೇಳಲಿ? ಕಾಲೇಜಿನಲ್ಲಿ ನೀನು ಒಂದು ದಿನ ತುಂಬಾ ಮುಂದೆ ಹೋಗುತ್ತೀಯೆ ಎಂಬ ನಂಬಿಕೆ ನನಗಿತ್ತು. ಇಂದು ನಿನ್ನ ಪರಿಶ್ರಮದಿಂದ ಇಲ್ಲಿ ನಿನ್ನನ್ನು ನೋಡುತ್ತಿರುವುದು ನಿಜವಾಗಿಯೂ ಸಂತೋಷ ಕೊಡುತ್ತಿದೆ. ಅಮನ್ ಮೊದಲ ಬಾರಿಗೆ ಮನಬಿಚ್ಚಿ ನಕ್ಕ. ಥ್ಯಾಂಕ್ ಯು. ಆದರೆ ನನ್ನ ಪ್ರಯಾಣ ಈಗಷ್ಟೇ ಆರಂಭವಾಗಿದೆ. ಇನ್ನೂ ತುಂಬಾ ಮಾಡಬೇಕಿದೆ. ಮೊದಲಿಗೆ ಅಪ್ಪ ಅಮ್ಮನ ಸಾಲ ತೀರಿಸಬೇಕು. ಮೀರಾ ತಲೆಯಾಡಿಸಿದಳು. ಅದೇ ಅಮನ್ ನನಗೆ ಈಗಲೂ ಕಾಣಿಸುತ್ತಿದ್ದಾನೆ. ಮೊದಲು ಇತರರ ಬಗ್ಗೆ ಯೋಚಿಸುವ ಅಮನ್, ನಂತರ ತನ್ನ ಬಗ್ಗೆ ಯೋಚಿಸುವವನು. ಇಬ್ಬರು ಕಾಫಿ ಶಾಪ್ನಿಂದ ಹೊರಬಂದರು. ಮಳೆ ನಿಂತಿತ್ತು. ರಸ್ತೆಯ ಮೇಲಿನ ಸ್ಟ್ರೀಟ್ ಲೈಟ್ಗಳ ಬೆಳಕು ಹೊಳೆಯುತ್ತಿತ್ತು. ವಿದಾಯ ಹೇಳುವಾಗ ಮೀರಾ ಹೇಳಿದಳು, ಆಫೀಸ್ನಲ್ಲಿ ನಾವು ಕೇವಲ ಸಹೋದ್ಯೋಗಿಗಳಾಗಿರೋಣ. ಆದರೆ ಯಾವಾಗಲಾದರೂ ಸಹಾಯ ಬೇಕಾದರೆ ಹಿಂಜರಿಯದೆ ಹೇಳು. ಅಮನ್ ನಗುತ್ತಾ ಹೇಳಿದ, ಖಂಡಿತ. ಇಂತು ಧನ್ಯವಾದ. ನನಗೆ ಮತ್ತೊಂದು ಅವಕಾಶ ನೀಡಿದ್ದಕ್ಕೆ, ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ. ಇಬ್ಬರು ಬೇರೆ ಬೇರೆ ದಿಕ್ಕಿನಲ್ಲಿ ಹೊರಟರು. ಆದರೆ ಅವರಿಗೆ ತಿಳಿದಿರಲಿಲ್ಲ, ಕಾಫಿ ಶಾಪ್ನ ಎದುರಿನ ಕಾರಿನಲ್ಲಿ ಕುಳಿತಿದ್ದ ಒಬ್ಬ ವ್ಯಕ್ತಿ ಅವರನ್ನು ಗಮನಿಸುತ್ತಿದ್ದ. ಅವನು ತನ್ನ ಮೊಬೈಲ್ನಲ್ಲಿ ಅವರಿಬ್ಬರ ಫೋಟೋ ತೆಗೆದುಕೊಂಡ. ನಿಧಾನವಾಗಿ ನಗುತ್ತಾ ತನ್ನಷ್ಟಕ್ಕೆ ಹೇಳಿಕೊಂಡ, ಈಗ ಆಟ ಶುರುವಾಗಿದೆ. 2 ತಿಂಗಳ ನಂತರ ಬೆಂಗಳೂರಿಗೆ ಬಂದ ಅಮನ್ಗೆ ಈಗ ಸುಮಾರು 2 ತಿಂಗಳುಗಳಾಗಿದ್ದವು. ಆರಂಭದಲ್ಲಿ ಅಪರಿಚಿತವಾಗಿದ್ದ ನಗರ ಈಗ ನಿಧಾನವಾಗಿ ಅವನಿಗೆ ತನ್ನದೇ ಎನ್ನಿಸುತ್ತಿತ್ತು. ಬೆಳಗ್ಗೆ ಸಮಯಕ್ಕೆ ಕಚೇರಿಗೆ ಹೋಗುವುದು, ಮನಸ್ಸಿಟ್ಟು ಕೆಲಸ ಮಾಡುವುದು, ಸಂಜೆ ತನ್ನ ಸಣ್ಣ ಬಾಡಿಗೆ ಕೋಣೆಗೆ ಮರಳುವುದು, ಇದೇ ಅವನ ದಿನಚರಿಯಾಗಿತ್ತು. ಜತ್ ಗ್ಲೋಬಲ್ ಟೆಕ್ನಲ್ಲಿ ಅವನ ಪರಿಶ್ರಮ ಎಲ್ಲರ ಗಮನ ಸೆಳೆಯತೊಡಗಿತ್ತು. ಇತರ ಉದ್ಯೋಗಿಗಳು ಒಂದು ದಿನ ತೆಗೆದುಕೊಂಡು ಮಾಡುವ ಕೆಲಸವನ್ನು ಅಮನ್ ಎಚ್ಚರಿಕೆಯಿಂದ ಮತ್ತು ಯಾವುದೇ ದೂರು ಇಲ್ಲದೆ ಸಮಯಕ್ಕೆ ಮುಗಿಸುತ್ತಿದ್ದ. ಯಾವುದೇ ಸಹೋದ್ಯೋಗಿಗೆ ಸಮಸ್ಯೆ ಬಂದರೆ ಮೊದಲು ತನ್ನ ಕೆಲಸ ಮುಗಿಸಿ ಅವರಿಗೂ ಸಹಾಯ ಮಾಡುತ್ತಿದ್ದ. ನಿಧಾನವಾಗಿ ತಂಡದ ಎಲ್ಲರಿಗೂ ಅವನು ಇಷ್ಟವಾಗತೊಡಗಿದ. ಒಂದು ದಿನ ಟೀಮ್ ಲೀಡರ್ ಕರಣ್ ಪಟೇಲ್ ಇಡೀ ತಂಡದ ಮುಂದೆ ಹೇಳಿದರು, ಅಮನ್, ಮೊದಲ 2 ತಿಂಗಳಲ್ಲಿ ನೀನು ಎಷ್ಟು ವೇಗವಾಗಿ ಕೆಲಸ ಕಲಿತಿದ್ದೀಯೋ ಅದು ನಿಜವಾಗಿಯೂ ಶ್ಲಾಘನೀಯ. ಇದೇ ರೀತಿ ಪರಿಶ್ರಮ ಮುಂದುವರಿಸು. ಅಮನ್ನ ಮುಖದಲ್ಲಿ ಸಣ್ಣ ನಗು ಮೂಡಿತು. ತನ್ನ ಪರಿಶ್ರಮ ನಿಜವಾಗಿಯೂ ಫಲ ಕೊಡುತ್ತಿದೆ ಎಂಬ ಭಾವನೆ ಮೂಡಿತು. ಇತ್ತ ಮೀರಾ ಕೂಡ ದೂರದಿಂದ ಅಮನ್ನ ಪ್ರಗತಿಯನ್ನು ಗಮನಿಸುತ್ತಿದ್ದಳು. ಆದರೆ ಕಚೇರಿಯಲ್ಲಿ ಅವನೊಂದಿಗೆ ಎಂದಿಗೂ ವಿಶೇಷವಾಗಿ ವರ್ತಿಸಲಿಲ್ಲ. ಯಾವುದೇ ಮೀಟಿಂಗ್ನಲ್ಲಿ ಎಲ್ಲ ಉದ್ಯೋಗಿಗಳನ್ನು ಒಂದೇ ರೀತಿಯಲ್ಲಿ ನೋಡುತ್ತಿದ್ದಳು. ಅದೇ ಅವಳ ಪ್ರಾಮಾಣಿಕತೆ. ಅಮನ್ ಕೂಡ ಅದನ್ನು ಗೌರವಿಸುತ್ತಿದ್ದ. ಒಂದು ಭಾನುವಾರದ ಬೆಳಗ್ಗೆ ಅಮನ್ ತನ್ನ ತಂದೆ ತಾಯಿಯೊಂದಿಗೆ ವಿಡಿಯೋ ಕಾಲ್ ಮಾಡಿದ. ತಾಯಿ ನಗುತ್ತಾ ಕೇಳಿದಳು, ಮಗನೇ, ಸಮಯಕ್ಕೆ ಊಟ ಮಾಡುತ್ತೀಯಲ್ಲವೇ? ಅಮನ್ ನಕ್ಕ. ಹೌದು ಅಮ್ಮ, ಈಗ ನಾನೇ ಸ್ವಲ್ಪ ಅಡುಗೆ ಮಾಡಿಕೊಳ್ಳುತ್ತೇನೆ. ತಂದೆ ಹೇಳಿದರು, ಮೊದಲ ಸಂಬಳದಿಂದ ನಿನಗಾಗಿ ಕೆಲವು ಬಟ್ಟೆಗಳನ್ನು ಖರೀದಿಸಿಕೋ. ಅಮನ್ ನಗುತ್ತಾ ಉತ್ತರಿಸಿದ, ಮೊದಲು ನಿಮ್ಮ ಸಾಲ ಮುಗಿಯಲಿ ಬಾಬೂಜಿ, ನಂತರ ನನ್ನ ಬಟ್ಟೆಗಳು ಬರುತ್ತವೆ. ತಂದೆಯ ಕಣ್ಣುಗಳು ತುಂಬಿಕೊಂಡವು. ಮಗ ತನ್ನ ಕಣ್ಣೀರನ್ನು ನೋಡಬಾರದೆಂದು ಕ್ಯಾಮೆರಾವನ್ನು ಬೇರೆ ಕಡೆ ತಿರುಗಿಸಿದರು. ಕೆಲವು ದಿನಗಳ ನಂತರ ಕಂಪನಿಯಲ್ಲಿ ಘೋಷಣೆ ಮಾಡಲಾಯಿತು, 3 ತಿಂಗಳ ಪ್ರೊಬೇಷನ್ ಪೂರ್ಣಗೊಳಿಸುವ ಉದ್ಯೋಗಿಗಳ ಮೌಲ್ಯಮಾಪನ ನಡೆಯಲಿದೆ. ಅವರಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆ ತೋರಿದವರಿಗೆ ತಾತ್ಕಾಲಿಕ ಉದ್ಯೋಗದ ಜೊತೆಗೆ ವಿಶೇಷ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುವ ಅವಕಾಶ ನೀಡಲಾಗುವುದು. ಎಲ್ಲ ಹೊಸ ಉದ್ಯೋಗಿಗಳಲ್ಲೂ ಉತ್ಸಾಹ ಹೆಚ್ಚಾಯಿತು. ಅಮನ್ ಕೂಡ ಮನಸ್ಸಿನಲ್ಲಿ ನಿರ್ಧರಿಸಿದ, ನಾನು ನನ್ನ ಸಂಪೂರ್ಣ ಶಕ್ತಿಯನ್ನು ಹಾಕುತ್ತೇನೆ. ಮೌಲ್ಯಮಾಪನಕ್ಕೂ ಮುನ್ನ ಪ್ರತಿಯೊಬ್ಬ ಉದ್ಯೋಗಿಗೂ ಒಂದು ಪ್ರಾಜೆಕ್ಟ್ ನೀಡಲಾಯಿತು. ಅಮನ್ಗೆ ಹಿಂದೆ 2 ಉದ್ಯೋಗಿಗಳು ಪೂರ್ಣಗೊಳಿಸಲು ಸಾಧ್ಯವಾಗದಂತಹ ಒಂದು ಕಷ್ಟವಾದ ಸಾಫ್ಟ್ವೇರ್ ಮಾದರಿ ನೀಡಲಾಯಿತು. ಅನೇಕರು ಹೇಳಿದರು, ಈ ಪ್ರಾಜೆಕ್ಟ್ ತುಂಬಾ ಕಷ್ಟ. ಆದರೆ ಅಮನ್ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ತಡರಾತ್ರಿಯವರೆಗೂ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡಿದ. ಲೈಬ್ರರಿಯಿಂದ ಪುಸ್ತಕಗಳನ್ನು ತಂದ. ಆನ್ಲೈನ್ನಲ್ಲಿ ಸಂಶೋಧನೆ ಮಾಡಿದ. ಸೀನಿಯರ್ಗಳಿಂದಲೂ ಕಲಿತ. ಸುಮಾರು 10 ದಿನಗಳ ನಿರಂತರ ಪರಿಶ್ರಮದ ನಂತರ ಅವನು ಪ್ರಾಜೆಕ್ಟ್ ಅನ್ನು ಸಮಯಕ್ಕಿಂತ ಮುಂಚೆಯೇ ಪೂರ್ಣಗೊಳಿಸಿದ. ಪ್ರಾಜೆಕ್ಟ್ ಡೆಮೋ ನಡೆಯುವಾಗ ಕಂಪನಿಯ ಸಿಇಒ ಅರ್ಜುನ್ ಮಲ್ಹೋತ್ರಾ ಕೂಡ ಉಪಸ್ಥಿತರಿದ್ದರು. ಅಮನ್ ಸಂಪೂರ್ಣ ಆತ್ಮವಿಶ್ವಾಸದಿಂದ ತನ್ನ ಕೆಲಸವನ್ನು ಪ್ರಸ್ತುತಪಡಿಸಿದ. ಡೆಮೋ ಮುಗಿದ ತಕ್ಷಣ ಕಾನ್ಫರೆನ್ಸ್ ರೂಮ್ ಚಪ್ಪಾಳೆಗಳಿಂದ ಮೊಳಗಿತು. ಅರ್ಜುನ್ ಮಲ್ಹೋತ್ರಾ ನಗುತ್ತಾ ಹೇಳಿದರು, ಬಹಳ ಚೆನ್ನಾಗಿದೆ ಅಮನ್, ನಿನ್ನಲ್ಲಿ ಕಲಿಯುವ ಹಸಿವು ಇದೆ. ಇಂತಹ ಪರಿಶ್ರಮವೇ ಮನುಷ್ಯನನ್ನು ಮುಂದೆ ಕೊಂಡೊಯ್ಯುತ್ತದೆ. ಅಮನ್ ವಿನಮ್ರವಾಗಿ ಉತ್ತರಿಸಿದ, ಸರ್, ಇದು ನನ್ನ ತಂಡದ ಸಹಕಾರದಿಂದ ಸಾಧ್ಯವಾಯಿತು. ಅವನ ಈ ಉತ್ತರ ಎಲ್ಲರನ್ನೂ ಮತ್ತಷ್ಟು ಪ್ರಭಾವಿತಗೊಳಿಸಿತು. ಸಂಜೆ ಕಚೇರಿಯಿಂದ ಹೊರಡುವಾಗ ಕರಣ್ ಪಟೇಲ್ ಅಮನ್ನ ಭುಜದ ಮೇಲೆ ಕೈಯಿಟ್ಟು ಹೇಳಿದರು, ತಯಾರಾಗಿರು. ನೀನು ತಾತ್ಕಾಲಿಕ ಉದ್ಯೋಗಿಯಾಗುವ ಸಂಪೂರ್ಣ ಸಾಧ್ಯತೆ ಇದೆ ಎಂಬ ವಿಶ್ವಾಸ ನನಗಿದೆ. ಅಮನ್ನ ಮುಖದಲ್ಲಿ ಸಂತೋಷ ಸ್ಪಷ್ಟವಾಗಿತ್ತು. ಅವನು ಮೊದಲು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಧನ್ಯವಾದ ಹೇಳಿದ. ನಂತರ ತಾಯಿಗೆ ಫೋನ್ ಮಾಡಿದ. ತಾಯಿ ಫೋನ್ ಎತ್ತಿದ ಕೂಡಲೇ, ಇಂದು ಏನೋ ಒಳ್ಳೆಯ ಸುದ್ದಿ ಇದೆ ಅನಿಸುತ್ತಿದೆ. ಅಮನ್ ನಗುತ್ತಾ ಹೇಳಿದ, ಅಮ್ಮ, ಇನ್ನೂ ಅಂತಿಮ ನಿರ್ಧಾರ ಬಂದಿಲ್ಲ. ಆದರೆ ನಿರೀಕ್ಷೆ ತುಂಬಾ ಚೆನ್ನಾಗಿದೆ.
ಫೋನ್ ಇಟ್ಟ ನಂತರ ದೇವಸ್ಥಾನದ ಮೆಟ್ಟಿಲಿನ ಮೇಲೆ ಕೆಲವು ಕ್ಷಣ ಕುಳಿತ. ಅಷ್ಟರಲ್ಲಿ ಹಿಂದಿನಿಂದ ಯಾರೋ ಕರೆದರು. ಅಮನ್. ಅವನು ತಿರುಗಿ ನೋಡಿದ. ಮುಂದೆ ಮೀರಾ ನಿಂತಿದ್ದಳು. ಅವಳು ದೇವಸ್ಥಾನಕ್ಕೆ ಬಂದಿದ್ದಳು. ಇಬ್ಬರು ನಗುತ್ತಾ ಪರಸ್ಪರ ನಮಸ್ಕರಿಸಿದರು. ಮೀರಾ ಹೇಳಿದಳು, ನಿನ್ನ ಪ್ರಾಜೆಕ್ಟ್ ತುಂಬಾ ಯಶಸ್ವಿಯಾಗಿದೆ ಎಂದು ಕೇಳಿದೆ. ಅಭಿನಂದನೆಗಳು. ಅಮನ್ ವಿನಮ್ರವಾಗಿ ಹೇಳಿದ. ಧನ್ಯವಾದ. ಆದರೆ ಇನ್ನೂ ತುಂಬಾ ಕಲಿಯಬೇಕಿದೆ. ಮೀರಾ ಕೆಲವು ಕ್ಷಣ ಅವನನ್ನು ನೋಡುತ್ತಾ ನಿಂತಳು. ನಂತರ ನಿಧಾನವಾಗಿ ಹೇಳಿದಳು, ಕಾಲೇಜಿನಲ್ಲಿ ನೀನು ನನಗೆ ಒಂದು ಮಾತು ಕೊಟ್ಟಿದ್ದೆ. ನೆನಪಿದೆಯೇ? ಅಮನ್ ಕೆಲವು ಕ್ಷಣ ಮೌನವಾಗಿದ್ದ. ಅವನಿಗೆ ಆ ಕೊನೆಯ ದಿನ ನೆನಪಾಯಿತು. ಅವನು ಹೇಳಿದ್ದ, ನಾನು ನನ್ನ ಕಾಲಿನ ಮೇಲೆ ನಿಂತ ದಿನ ಮೊದಲು ನಿಮ್ಮ ಮನೆಗೆ ಬರುತ್ತೇನೆ. ಅಮನ್ ನಿಧಾನವಾಗಿ ಹೇಳಿದ, ಹೌದು. ಆ ಮಾತು ನನಗೆ ಇಂದಿಗೂ ನೆನಪಿದೆ. ಮೀರಾಳ ಕಣ್ಣುಗಳು ಒದ್ದೆಯಾದವು. ಅವಳು ಮೊದಲ ಬಾರಿಗೆ ನಗುತ್ತಾ ಹೇಳಿದಳು, ಹಾಗಾದರೆ ಬಹುಶಃ ಈಗ ಆ ಅಪೂರ್ಣ ಮಾತನ್ನು ಪೂರ್ಣಗೊಳಿಸುವ ಸಮಯ ಬಂದಿದೆ. ಅಮನ್ಗೆ ಏನು ಹೇಳಬೇಕು ಎಂಬುದೇ ಅರ್ಥವಾಗಲಿಲ್ಲ. ಇದು ಕೇವಲ ಹಳೆಯ ಸ್ನೇಹದ ಆರಂಭವೇ, ಅಥವಾ ತನ್ನ ಜೀವನವನ್ನು ಮತ್ತೊಮ್ಮೆ ಅದೇ ತಿರುವಿನತ್ತ ಕರೆದೊಯ್ಯುತ್ತಿದ್ದ ಸಮಯವೇ? ಅವನಿಗೆ ತಿಳಿಯಲಿಲ್ಲ. ದೇವಸ್ಥಾನದ ಮೆಟ್ಟಿಲಿನ ಮೇಲೆ ಅಮನ್ ಮತ್ತು ಮೀರಾ ಕೆಲವು ಕ್ಷಣ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ಇಬ್ಬರ ಮನಸ್ಸಿನಲ್ಲೂ ವರ್ಷಗಳ ಹಿಂದಿನ ನೆನಪುಗಳು ಮತ್ತೆ ಮೂಡುತ್ತಿದ್ದವು. ಆದರೆ ಈ ಬಾರಿ ಅವರು ಮೊದಲಿನಂತೆ ಭಾವನಾತ್ಮಕವಾಗಿ ದುರ್ಬಲರಾಗಿರಲಿಲ್ಲ. ಕಾಲ ಅವರಿಗೆ ಬಹಳಷ್ಟು ಕಲಿಸಿತ್ತು. ಇಬ್ಬರು ದೇವಸ್ಥಾನದಿಂದ ಹೊರಬಂದರು. ರಸ್ತೆಯಲ್ಲಿ ಸಂಜೆಗಿನ ತಂಪಾದ ಗಾಳಿ ಬೀಸುತ್ತಿತ್ತು. ಹೇಳಬೇಕಾದ ಮಾತುಗಳು ಇನ್ನೂ ಬಹಳಷ್ಟಿದ್ದವು. ಆದರೆ ಇಬ್ಬರೂ ಒಂದು ನಿರ್ಧಾರಕ್ಕೆ ಬಂದಿದ್ದರು. ಇನ್ನು ಮುಂದೆ ಭೂತಕಾಲವನ್ನು ನೋವಿನಂತೆ ಅಲ್ಲ, ಪಾತದಂತೆ ನೆನಪಿಸಿಕೊಳ್ಳಬೇಕು. ಇತ್ತ ಕಚೇರಿಯಲ್ಲಿ ಅಮನ್ನ 3 ತಿಂಗಳ ಪ್ರೊಬೇಷನ್ ಮುಗಿಯುವ ಹಂತಕ್ಕೆ ಬಂದಿತ್ತು. ಇಡೀ ವಿಭಾಗದಲ್ಲಿ ಅವನ ಕಾರ್ಯಕ್ಷಮತೆಯೇ ಚರ್ಚೆಯಾಗುತ್ತಿತ್ತು. ಶುಕ್ರವಾರ ಬೆಳಗ್ಗೆ ಎಲ್ಲ ಉದ್ಯೋಗಿಗಳನ್ನು ಕಾನ್ಫರೆನ್ಸ್ ಹಾಲ್ಗೆ ಕರೆಯಲಾಯಿತು. ಸಿಇಒ ಅರ್ಜುನ್ ಮಲ್ಹೋತ್ರಾ ವೇದಿಕೆಯ ಮೇಲೆ ಬಂದರು. ಅವರು ಹೇಳಿದರು, ಕಳೆದ 3 ತಿಂಗಳಲ್ಲಿ ತಮ್ಮ ಕೆಲಸದ ಮೂಲಕ ಕಂಪನಿಯ ವಿಶ್ವಾಸ ಗಳಿಸಿದ ಉದ್ಯೋಗಿಗಳ ಫಲಿತಾಂಶವನ್ನು ಇಂದು ಘೋಷಿಸುತ್ತೇವೆ. ಇಡೀ ಹಾಲ್ ಮೌನವಾಯಿತು. ಕೆಲವು ಕ್ಷಣಗಳ ನಂತರ ಅವರು ಮೊದಲ ಹೆಸರನ್ನು ಘೋಷಿಸಿದರು, ಮಿಸ್ಟರ್ ಅಮನ್ ಕುಮಾರ್. ಅಮನ್ ನಿಧಾನವಾಗಿ ತನ್ನ ಕುರ್ಚಿಯಿಂದ ಎದ್ದ. ಅರ್ಜುನ್ ಮಲ್ಹೋತ್ರಾ ನಗುತ್ತಾ ಹೇಳಿದರು, ನಿಮಗೆ ತಾತ್ಕಾಲಿಕ ನೇಮಕಾತಿ ನೀಡಲಾಗುತ್ತದೆ. ಜೊತೆಗೆ ನಮ್ಮ ಹೊಸ ಡೆವಲಪ್ಮೆಂಟ್ ತಂಡದಲ್ಲಿ ಜೂನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್ ಜವಾಬ್ದಾರಿಯನ್ನು ನೀಡಲಾಗುತ್ತದೆ. ಇಡೀ ಹಾಲ್ ಚಪ್ಪಾಳೆಗಳಿಂದ ಮೊಳಗಿತು. ಅಮನ್ನ ಕಣ್ಣುಗಳು ತುಂಬಿಕೊಂಡವು. ಅವನಿಗೆ ಮೊದಲು ತನ್ನ ತಾಯಿಯ ಮುಖ ನೆನಪಾಯಿತು. ಕಾರ್ಯಕ್ರಮ ಮುಗಿದ ತಕ್ಷಣ ಅವನು ಹಳ್ಳಿಗೆ ಫೋನ್ ಮಾಡಿದ. ತಾಯಿ ಫೋನ್ ಎತ್ತಿದಳು. ಹೌದು ಮಗನೇ. ಈ ಬಾರಿ ಅಮನ್ನ ಧ್ವನಿಯಲ್ಲಿ ಹಿಂದಿಗಿಂತ ಹೆಚ್ಚು ಆತ್ಮವಿಶ್ವಾಸವಿತ್ತು. ಅಮ್ಮ, ನನ್ನ ಕೆಲಸ ಈಗ ಪಕ್ಕಾ ಆಯಿತು. ಅತ್ತ ಕೆಲವು ಕ್ಷಣ ಯಾವುದೇ ಧ್ವನಿ ಕೇಳಿಸಲಿಲ್ಲ. ನಂತರ ತಾಯಿ ಅಳುತ್ತಾ ಹೇಳಿದಳು, ಇಂದು ನಿನ್ನ ತಂದೆಯ ಎಲ್ಲಾ ಪರಿಶ್ರಮ ಸಾರ್ಥಕವಾಯಿತು ಮಗನೇ. ಹತ್ತಿರ ಕುಳಿತಿದ್ದ ಮಹೇಶ್ ಯಾದವ್ ಭಾವುಕರಾಗಿ ಹೇಳಿದರು, ಇನ್ನು ನೀನು ಚಿಂತಿಸಬೇಡ. ಆದರೆ ಒಂದು ವಿಷಯ ಮಾತ್ರ ನೆನಪಿಟ್ಟುಕೋ, ಪ್ರಾಮಾಣಿಕತೆಯನ್ನು ಎಂದಿಗೂ ಬಿಡಬೇಡ. ಅಮನ್ನ ಕಣ್ಣುಗಳಿಂದಲೂ ಕಣ್ಣೀರು ಹರಿಯಿತು. 2 ವಾರಗಳ ನಂತರ ಮೀರಾ ಅಮನ್ಗೆ ಹೇಳಿದಳು, ಭಾನುವಾರ ಸಮಯವಿದ್ದರೆ ನನ್ನ ಮನೆಗೆ ಬಾ. ಅಮ್ಮ ಅಪ್ಪ ನಿನ್ನನ್ನು ಭೇಟಿಯಾಗಲು ಬಯಸುತ್ತಿದ್ದಾರೆ. ಅಮನ್ ಕೆಲವು ಕ್ಷಣ ಮೌನವಾಗಿದ್ದ. ವರ್ಷಗಳ ಹಿಂದೆ ನೀಡಿದ್ದ ಮಾತು ಅವನಿಗೆ ನೆನಪಾಯಿತು. ಅವನು ನಗುತ್ತಾ ಹೇಳಿದ, ಈ ಬಾರಿ ನಾನು ಯಾವುದೇ ಮಾತಿಲ್ಲದೆ ಎಲ್ಲಿಗೂ ಹೋಗುವುದಿಲ್ಲ. ಭಾನುವಾರದ ಬೆಳಗ್ಗೆ ಅಮನ್ ಸರಳವಾದ ಆದರೆ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಮೀರಾಳ ಮನೆಗೆ ಹೋದ. ಅವನ ಕೈಯಲ್ಲಿ ದುಬಾರಿ ಉಡುಗೊರೆಗಳಿರಲಿಲ್ಲ. ಕೇವಲ ಒಂದು ಸಿಹಿ ತಿಂಡಿಯ ಡಬ್ಬಿ ಮತ್ತು ಹೃದಯದಲ್ಲಿ ಸತ್ಯವಿತ್ತು. ಮೀರಾಳ ತಂದೆ ಬಾಗಿಲು ತೆರೆದರು. ಅಮನ್ನನ್ನು ಒಳಗೆ ಕರೆದುಕೊಂಡು ಕುಳ್ಳಿರಿಸಿದರು. ಬಹಳ ಹೊತ್ತು ಅವನ ಹೋರಾಟ, ಕುಟುಂಬ ಮತ್ತು ಉದ್ಯೋಗದ ಬಗ್ಗೆ ಮಾತನಾಡಿದರು. ಸ್ವಲ್ಪ ಸಮಯದ ನಂತರ ಅವರು ನಗುತ್ತಾ ಹೇಳಿದರು, ಮಗನೇ, ಜೀವನದಲ್ಲಿ ಹಣ ಸಂಪಾದಿಸುವುದು ದೊಡ್ಡ ವಿಷಯವಲ್ಲ. ಕಷ್ಟದ ಸಮಯದಲ್ಲೂ ನಮ್ಮ ಸಂಸ್ಕಾರಗಳನ್ನು ಉಳಿಸಿಕೊಳ್ಳುವುದು ದೊಡ್ಡ ವಿಷಯ. ಅವರ ಮಾತು ಕೇಳಿ ಅಮನ್ನ ಕಣ್ಣುಗಳು ಒದ್ದೆಯಾದವು. ಅವನು ನಿಧಾನವಾಗಿ ಹೇಳಿದ, ಅಂಕಲ್, ನನ್ನ ತಂದೆ ತಾಯಿಯು ನನಗೆ ಇದೇ ಕಲಿಸಿದ್ದಾರೆ. ಮನುಷ್ಯನ ಬಳಿ ಹಣ ಕಡಿಮೆ ಇರಬಹುದು, ಆದರೆ ಪ್ರಾಮಾಣಿಕತೆ ಮತ್ತು ಸಂಸ್ಕಾರ ಎಂದಿಗೂ ಕಡಿಮೆಯಾಗಬಾರದು. ಮೀರಾಳ ತಂದೆ ನಗುತ್ತಾ ಅವನ ಭುಜದ ಮೇಲೆ ಕೈಯಿಟ್ಟರು. ಮೀರಾಳ ತಾಯಿಯು ಹೊರಗೆ ಬಂದು ಅಮನ್ನನ್ನು ತಮ್ಮ ಮಗನಂತೆ ಪ್ರೀತಿಯಿಂದ ಕುಳ್ಳಿರಿಸಿದರು. ಮನೆಯ ವಾತಾವರಣ ತುಂಬಾ ಸರಳವಾಗಿತ್ತು. ಆದರೆ ಅಮನ್ಗೆ ಹಲವು ವರ್ಷಗಳಿಂದ ಕಾಯುತ್ತಿದ್ದ ಆತ್ಮೀಯತೆ ಅಲ್ಲಿ ಸಿಕ್ಕಂತಾಯಿತು. ಸ್ವಲ್ಪ ಸಮಯದ ನಂತರ ಮೀರಾಳ ತಂದೆ ಅಮನ್ನತ್ತ ನೋಡಿ ಹೇಳಿದರು, ನಮಗೆ ನಿನ್ನ ಉದ್ಯೋಗ ಅಥವಾ ಸಂಬಳಕ್ಕಿಂತ ನಿನ್ನ ವರ್ತನೆ ಇಷ್ಟವಾಯಿತು. ಮೀರಾ ನಿನ್ನ ಬಗ್ಗೆ ಹೆಚ್ಚು ಹೇಳಿರಲಿಲ್ಲ, ಆದರೆ ನೀನು ಅವಳಿಗೆ ವಿಶೇಷ ವ್ಯಕ್ತಿ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅಮನ್ ಏನೂ ಹೇಳಲಿಲ್ಲ. ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತು. ಮೀರಾ ಮೌನವಾಗಿ ನಗುತ್ತಿದ್ದಳು. ಅಮನ್ ತನ್ನ ಹೃದಯದ ಮಾತನ್ನು ಹೇಳಿದ, ಅಂಕಲ್, ನಾನು ಮೀರಾಳನ್ನು ಬಹಳ ವರ್ಷಗಳಿಂದ ಪ್ರೀತಿಸುತ್ತಿದ್ದೇನೆ. ಆದರೆ ಆ ಸಮಯದಲ್ಲಿ ಕುಟುಂಬದ ಜವಾಬ್ದಾರಿಗಳಲ್ಲಿ ನಾನು ತುಂಬಾ ಸಿಲುಕಿಕೊಂಡಿದ್ದೆ. ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೆ ಎಂಬುದನ್ನು ಅವಳಿಗೆ ಹೇಳಲು ಸಾಧ್ಯವಾಗಲಿಲ್ಲ. ಇಂದು ನನ್ನ ಬಳಿ ತುಂಬಾ ಹಣವಿಲ್ಲ. ಆದರೆ ಒಂದು ಮಾತು ಮಾತ್ರ ಖಚಿತವಾಗಿ ಹೇಳಬಲ್ಲೆ,
ನಾನು ಮೀರಾಳ ಕೈ ಎಂದಿಗೂ ಬಿಡುವುದಿಲ್ಲ. ಮೀರಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅವಳ ತಾಯಿ ಪ್ರೀತಿಯಿಂದ ಅವಳ ಕೈ ಹಿಡಿದರು. ಮೀರಾಳ ತಂದೆ ಕೆಲವು ಕ್ಷಣ ಅಮನ್ನತ್ತ ನೋಡಿದರು. ನಂತರ ನಗುತ್ತಾ ಹೇಳಿದರು, ಮಗನೇ, ನಮಗೆ ಶ್ರೀಮಂತ ಹುಡುಗನ ಅವಶ್ಯಕತೆಯಿಲ್ಲ. ಕಷ್ಟದ ಸಮಯದಲ್ಲೂ ಕೈಬಿಡದ ಒಬ್ಬ ಒಳ್ಳೆಯ ಮನುಷ್ಯ ಬೇಕು. ನೀನು ನಿನ್ನ ಪರಿಶ್ರಮದಿಂದ ಅದನ್ನು ಸಾಬೀತುಪಡಿಸಿದ್ದೀಯಾ. ಅಮನ್ ಎರಡೂ ಕೈಗಳನ್ನು ಜೋಡಿಸಿದ. ಅವನಿಗೆ ಆ ಕ್ಷಣ ಯಾವುದೇ ಉದ್ಯೋಗ, ಪ್ರಮೋಷನ್ ಅಥವಾ ಹಣಕ್ಕಿಂತ ದೊಡ್ಡದಾಗಿತ್ತು. ಒಂದು ಕಾಲದಲ್ಲಿ ಕೇವಲ ಒಂದು ಉದ್ಯೋಗದ ನಿರೀಕ್ಷೆಯಿಂದ ಮನೆ ಬಿಟ್ಟು ಹೊರಟಿದ್ದ ಆ ಹುಡುಗನ ಬಳಿ ಈಗ ತನ್ನದೇ ಆದ ಗುರುತಿತ್ತು. ತನ್ನ ಕುಟುಂಬದ ಹೆಮ್ಮೆ ಇತ್ತು. ಮತ್ತು ಪರಿಸ್ಥಿತಿಗಳ ಕಾರಣದಿಂದ ಅಪೂರ್ಣವಾಗಿದ್ದ ಆ ಪ್ರೀತಿಯೂ ಮತ್ತೆ ಅವನ ಜೀವನಕ್ಕೆ ಮರಳಿತ್ತು. ಕೆಲವು ತಿಂಗಳ ನಂತರ ಅಮನ್ ತನ್ನ ತಂದೆಯ ಎಲ್ಲಾ ಸಾಲಗಳನ್ನು ನಿಧಾನವಾಗಿ ತೀರಿಸಿದ. ತಾಯಿಗಾಗಿ ಒಂದು ಉತ್ತಮ ಹೊಲಿಗೆ ಯಂತ್ರವನ್ನು ಖರೀದಿಸಿದ. ತನ್ನ ಮೊದಲ ದೊಡ್ಡ ಬೋನಸ್ನ ಒಂದು ಭಾಗವನ್ನು ಹಳ್ಳಿಯ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ನೀಡಿದ. ಪುಸ್ತಕಗಳನ್ನು ಖರೀದಿಸಲು ಹಣವಿಲ್ಲದ ಮಕ್ಕಳಿಗೆ ಸಹಾಯ ಮಾಡಿದ. ಮೀರಾ ಅವನ ಪ್ರತಿಯೊಂದು ನಿರ್ಧಾರದಲ್ಲೂ ಅವನೊಂದಿಗೆ ನಿಂತಳು. ಇಬ್ಬರೂ ತಮ್ಮ ಭೂತಕಾಲವನ್ನು ಮರೆತಿಲ್ಲ. ಅದರಿಂದ ಪಾಠ ಕಲಿತು ತಮ್ಮ ಭವಿಷ್ಯವನ್ನು ಉತ್ತಮಗೊಳಿಸಿಕೊಂಡರು. ಅಮನ್ಗೆ ಈಗ ಒಂದು ವಿಷಯ ಸಂಪೂರ್ಣವಾಗಿ ಅರ್ಥವಾಗಿತ್ತು. ಜೀವನದಲ್ಲಿ ಪ್ರತಿಯೊಂದು ಸೋಲು ಅಂತ್ಯವಲ್ಲ. ಕೆಲವೊಮ್ಮೆ ಅದೇ ಸೋಲು ನಮ್ಮ ನಿಜವಾದ ಪ್ರತಿಭೆಗಾಗಿ ಕಾಯುತ್ತಿರುವ ಸ್ಥಳಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಯಾವ ಸಂದರ್ಶನ ಕೊಠಡಿಯಲ್ಲಿ ಒಮ್ಮೆ ಅಮನ್ನ ಕಾಲಡಿಯ ನೆಲವೇ ಜಾರಿದಂತಾಗಿತ್ತೋ ಅದೇ ಸ್ಥಳ ಅವನ ಜೀವನವನ್ನು ಬದಲಿಸಿದ ಅತಿ ದೊಡ್ಡ ತಿರುವಾಯಿತು. ಅಲ್ಲಿ ಅವನಿಗೆ ಕೇವಲ ಒಂದು ಉದ್ಯೋಗ ಸಿಗಲಿಲ್ಲ. ಅವನ ಕಳೆದು ಹೋದ ಪ್ರೀತಿ ಮರಳಿ ಸಿಕ್ಕಿತು. ತನ್ನ ಕುಟುಂಬದ ಕನಸನ್ನು ನನಸಾಗಿಸುವ ಅವಕಾಶ ಸಿಕ್ಕಿತು. ಮತ್ತು ತನ್ನ ಪರಿಶ್ರಮದ ಮೇಲಿನ ನಂಬಿಕೆಯೂ ಮರಳಿ ಸಿಕ್ಕಿತು. ಮೀರಾಳು ಒಂದು ವಿಷಯ ಕಲಿತಳು. ಕೆಲವೊಮ್ಮೆ ಮನುಷ್ಯ ದೂರ ಹೋಗುವುದು ದ್ರೋಹದಿಂದಲ್ಲ, ಪರಿಸ್ಥಿತಿಯ ಅನಿವಾರ್ಯತೆಯಿಂದ. ಅಮನ್ ಮತ್ತು ಮೀರಾ ತಮ್ಮ ಕುಟುಂಬದ ಜವಾಬ್ದಾರಿಗಳೊಂದಿಗೆ ತಮ್ಮ ಸಂಬಂಧಕ್ಕೆ ಹೊಸ ಆರಂಭ ನೀಡಿದರು. ಅವರ ಕತೆ ಒಂದು ಸತ್ಯವನ್ನು ಸಾಬೀತುಪಡಿಸಿತು. ಹೃದಯದಲ್ಲಿ ಸತ್ಯವಿದ್ದರೆ, ಉದ್ದೇಶದಲ್ಲಿ ಪ್ರಾಮಾಣಿಕತೆ ಇದ್ದರೆ ಮತ್ತು ಪರಿಶ್ರಮಿಸುವ ಧೈರ್ಯವಿದ್ದರೆ, ಸಮಯ ಎಷ್ಟೇ ಪರೀಕ್ಷಿಸಿದರೂ ಒಂದು ದಿನ ಜೀವನ ಖಂಡಿತ ಬದಲಾಗುತ್ತದೆ. ಸ್ನೇಹಿತರೆ, ಅಮನ್ನ ಕತೆ ನಮಗೆ ಒಂದು ದೊಡ್ಡ ಪಾಠವನ್ನು ನೀಡುತ್ತದೆ. ಬಡತನ ಮನುಷ್ಯನ ಗುರುತಲ್ಲ. ಪರಿಸ್ಥಿತಿಗಳು ಮನುಷ್ಯನ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ಮತ್ತು ಕೆಲವೊಮ್ಮೆ ಜೀವನ ನಮ್ಮಿಂದ ಕಸಿದುಕೊಂಡ ವಸ್ತುವನ್ನೇ ಒಂದು ದಿನ ಇನ್ನಷ್ಟು ಸುಂದರ ರೂಪದಲ್ಲಿ ನಮಗೆ ಮರಳಿ ನೀಡುತ್ತದೆ. ನಿಮಗೆ ಅಮನ್ ಮತ್ತು ಮೀರಾಳ ಈ ಭಾವನಾತ್ಮಕ ಹಾಗೂ ಪ್ರೇರಣಾದಾಯಕ ಕತೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ಕಥೆಯನ್ನು ಶೇರ್ ಮಾಡಿ. ಇಂತಹ ಹೃದಯಸ್ಪರ್ಶಿ ಕತೆಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಕಾಮೆಂಟ್ನಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರಿನ ಹೆಸರನ್ನು ತಿಳಿಸಿ ಮತ್ತು ಹೇಳಿ, ನೀವು ಅಮನ್ನ ಜಾಗದಲ್ಲಿದ್ದರೆ ನಿಮ್ಮ ಮೊದಲ ಪ್ರೀತಿಗಾಗಿ ಇಷ್ಟು ವರ್ಷ ಕಾಯುತ್ತಿದ್ದೀರಾ? ನಿಮ್ಮ ಒಂದು ಲೈಕ್, ಒಂದು ಶೇರ್ ಮತ್ತು ಒಂದು ಕಾಮೆಂಟ್ ನಮಗೆ ಇನ್ನಷ್ಟು ಉತ್ತಮ ಕತೆಗಳನ್ನು ನಿಮ್ಮ ಮುಂದೆ ತರುವ ಧೈರ್ಯ ನೀಡುತ್ತದೆ. ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.